ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ತುಂಬ ದಿನ ಆದಮೇಲೆ ಮತ್ತೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿರೋ ಹೊಳಲ್ಕೆರೆಯಲ್ಲಿರುವ ಪ್ರಸನ್ನ ಗಣಪತಿ ಅಥವಾ ಬಯಲು ಗಣಪತಿ ಮತ್ತು ಜಡೆ ಗಣಪತಿ ಅಂತಲೂ ಪ್ರಸಿದ್ಧವಾಗಿರುವ ಗಣಪತಿ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನದ ಇತಿಹಾಸ ಏನಪ್ಪ ಅಂತಂದರೆ 1475ರಲ್ಲಿ ಮದಕರಿ ನಾಯಕ ಅವರ ಮೈದುನ ಗುಲ್ಲಪ್ಪ ನಾಯಕ ಅನ್ನುವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವತ್ತಿಂದ ಇಲ್ಲಿವರೆಗೂ ಗಣೇಶನ ವಿಗ್ರಹ ದಿನ ದಿನ ಬೆಳೀತಾನೆ ಇದೆ ಅಂತ ಅಲ್ಲಿ ಎಲ್ಲ ಜನರು ಮಾತಾಡ್ತಾರೆ. ಈ ಗಣಪತಿಯ ಇನ್ನೊಂದು ವಿಶೇಷತೆ ಏನಂದರೆ, ಗಣಪತಿಯ ಹಿಂಭಾಗದಲ್ಲಿ ಜಡೆಯನ್ನು ಕೆತ್ತನೆ ಮಾಡಲಾಗಿದೆ. ಈ ಜಡೆಗೆ ಯಾವಾಗಲೂ ಬೆಣ್ಣೆ ಅಲಂಕಾರ ಮಾಡಿರ್ತಾರೆ. ಅದನ್ನು ನಾವು ಕೂಡ ತಲೆಗೆ ಹಚ್ಕೊಂಡ್ರೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಂತ ಪ್ರತೀತಿ ಇದೆ. ಈ ಗಣೇಶನ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾವೇ ಸ್ವತಃ ಗಣೇಶನಿಗೆ ಪೂಜೆ ಮಾಡಬಹುದು. ಅಲ್ಲಿ ಹತ್ತಿರಕ್ಕೆ ಹೋಗಿ ಪೂಜೆ ಮಾಡ್ಬೋದು. ಮೋಸ್ಟ್ಲಿ ನಾನು ನೋಡಿದ ಪ್ರಕಾರ ಇದೇ ಫಸ್ಟ್ ಟೈಮ್ ಗಣಪತಿಯನ್ನು ಹತ್ತಿರದಿಂದ ನಾವೇ ಪೂಜೆ ಮಾಡೋದು. ಈ ದೇವಸ್ಥಾನ ಊರಿಂದ ಸ್ವಲ್ಪ ಹೊರಗಿರೋ ಕಾರಣ ಇದನ್ನ ಬಯಲು ಮಹಾಗಣಪತಿ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿ ಕುಜದೋಷ ಪರಿಹಾರನೂ ಕೂಡ ಮಾಡ್ತಾರೆ. ನೀವು ಹೊಳಲ್ಕೆರೆಗೆ ಹೋದಾಗ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬನ್ನಿ. ಆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.